ನೀವೆಲ್ಲ ಹೋಗ್ಬಿಟ್ರೆ ಮುಂದೆ ಮತ್ತೆ ನಾವೇನ್ ಮಾಡ್ಬೇಕು विशेषेण वीरानोत्तस्वामी विनोदा सदरस्य प्रियं सतो द्रविनोदा वीरवते मिषन्नो द्रविनोदा रासते दीर्घमायुः द्रविनोदा रासते दीर्घमायुः
विशेषेण वीरानुस्वामी कृपाकटाक्ष फलसिद्ध्यर्थं यथाशक्ति अर्चन पूजाञ्च कर्म करिष्ये। ओम आंजनेयाय नमः महाबलपराक्रमिणे नमः सर्वैश्वर्यवर्धनाय नमः सर्वैश्वर्यप्रदाय। ಸಾಕಷ್ಟು ಜನರು ಆಕ್ರೋಶಗೊಂಡಿದ್ದಾರೆ. ಕಟ್ಬೇಡಿ ಅಂತೀರಿ, ಅವ್ರು ಸರ್ಕಾರದವ್ರು ಕಟ್ಟಿ ಇಲ್ಲ ಕೇಸ್ ಹಾಕ್ತೀವಿ ಅಂತ ಅವ್ರು ಹೇಳ್ತಾರೆ. ಯಾರೂ ಕೇಸ್ ಹಾಕ್ಲಿಕ್ಕೆ ಆಗಲ್ಲ. ಸರ್ಕಾರ ಹಣ ಕಟ್ಟಿ ಅಂತ ಹೇಳ್ತಕ್ಕಂಥದ್ದು ಕಾನೂನು ಬಾಹಿರ. ಸರ್ಕಾರದ ಜವಾಬ್ದಾರಿ ನ್ಯಾಯಾಲಯಗಳು ಕೊಟ್ಟಂಥ ತೀರ್ಪನ್ನು ಅನುಷ್ಠಾನಕ್ಕೆ ತರೋದು ಸರ್ಕಾರದ ಜವಾಬ್ದಾರಿ. ಈಗಾಗಲೇ ನ್ಯಾಯಾಲಯದಲ್ಲಿ ನೈಸ್ನ ಒಂದು ರಸ್ತೆ ಅಂತ ಹೆಸರಿನಲ್ಲಿ BMIC ಹೆಸರಿನಲ್ಲಿ ಇವತ್ತು ರೈತರ ಭೂಮಿ ಲಪಟಾಯಿಸಿ 20,000 ಎಕರೆ ಭೂಮಿನ ಇವತ್ತು ಕಾನೂನು ಬಾಹಿರವಾಗಿ ಕೆಲಸ ಮಾಡಿದೆ. ಅದೆಲ್ಲವನ್ನು ಸರ್ಕಾರದ ಹಲವಾರು ಅಧಿಕಾರಿಗಳು ಒಂದು ಸರ್ಕಾರ ನಡೆಸ್ತಕ್ಕಂಥವ್ರ ಜೊತೆ ಶಾಮೀಲಾಗಿ ಇವತ್ತು ಹಲವಾರು ರೀತಿಯ ಅಕ್ರಮಗಳು ನಡೆದಿದೆ. ತೀರ್ಪು ಕೊಟ್ಟಿದ್ದಾರೆ ಕೋರ್ಟ್ನಲ್ಲಿ. ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಈ ಸರ್ಕಾರ ಇವ್ರಿಗೇನಾದರೂ ಜನರ ಬಗ್ಗೆ ಭಯ ಭಕ್ತಿ ಇದ್ದರೆ ತಕ್ಷಣಕ್ಕೆ ಕೋರ್ಟ್ ಆದೇಶನ ಪಾಲಿಸಬೇಕು. ಅದನ್ನು ನಾನು ಹೇಳ್ತಾ ಇದ್ದೀನಿ. ಸರ್, ಒಂದು ಕಡೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ JDS ರೈತರನ್ನ ಎತ್ಕಟ್ಟಿ ಕೆಲಸ ಮಾಡ್ತಾ ಇದೆ, ಸರ್ಕಾರ ಇದು ಮಾಡ್ತಾ ಇಲ್ಲ ಅಂತ ಆರೋಪ ಮಾಡ್ತಾರೆ. ನಾನು ಯಾರನ್ನೂ ಎತ್ಕೊಳ್ತಾ ಇಲ್ಲ. ಕಳೆದ 530 ದಿವಸದಿಂದ ಬಿಡದಿ ಭಾಗದ ರೈತ ಕುಟುಂಬದ ಮಹಿಳೆಯರು ಒಳಗೊಂಡಂತೆ 530 ದಿವಸದ ಮೇಲೆ ಪ್ರತಿಭಟನೆ ನಡೀತಾ ಇದೆ. ಆ ರೈತರ ಒಂದು ಪ್ರತಿಭಟನೆ ಏನಿದೆ, ಭೂಮಿ ಕೊಡಲ್ಲ ಅಂತೇಳಿ ಅವರಿಗೆ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ತಮಿಳುನಾಡಿಗೆ ನೀರು ಬಿಡೋಕೆ ಕೆಲಸ ಮಾಡ್ತಾರೆ ರಾಜ್ಯ ಸರ್ಕಾರ, ನೀರು ಬಿಡಲ್ಲ. ಈ ಸರ್ಕಾರ ಇರೋದೇ ತಮಿಳುನಾಡಿನ ನೀರುಗಂಟಿ ಕೆಲಸ ಮಾಡೋದಕ್ಕೆ ಈ ಸರ್ಕಾರ ಇದೆ. ನಮ್ಮ ರೈತರಿಗೆ ಬೆಳೆ ಹಾಕಬೇಡಿ, ನೀರು ಕೊಡಲ್ಲ ಅಂತಾರೆ. ತಮಿಳುನಾಡಿಗೆ ರಾತ್ರಿ ಹೊತ್ತಿನಲ್ಲಿ ಕದ್ದು ನೀರು ಬಿಡ್ತಾರೆ. ಇದು ಈ ಸರ್ಕಾರ ನೀರುಗಂಟಿ ಕೆಲಸ ಮಾಡ್ಕೊಂಡಿದ್ದಾರೆ. ಇದು ಅತ್ಯಂತ ಸುಳ್ಳು ಹೇಳಿ ನಡೆಸ್ತಾ ಇರತಕ್ಕಂಥ ಸರ್ಕಾರ ಇದೆ. ನಾನು 224 ಕ್ಷೇತ್ರದಲ್ಲೂ ಕರೀತಾರೆ. ಮದ್ದೂರು ವಿಶೇಷವಾದ ಪ್ರೀತಿ ಇದೆ. ಪ್ರೀತಿಯಿಂದ ಕಾರ್ಯಕರ್ತರು ಹೇಳ್ಬೋದು. ತಮ್ಮಣ್ಣವರು ಸಮರ್ಥರಿದ್ದಾರೆ. ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈ ಕ್ಷೇತ್ರ ನಿಜವಾದ ಜನಪ್ರತಿನಿಧಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರು ಬೇಕು. ಇಲ್ಲಿ ಇವತ್ತು ಉತ್ತಮವಾದಂಥ ಒಂದು ಅಭ್ಯರ್ಥಿಯ ಅವಶ್ಯಕತೆ ಏನಿದೆ, ಜನ ಇವತ್ತು ಈಗಾಗಲೇ ರೋಸತ್ತೋಗಿದ್ದಾರೆ. ಈ ಒಂದು ಮದ್ದೂರಿನ ಕ್ಷೇತ್ರದ ವಿಷಯದಲ್ಲಿ ವಿಶೇಷವಾಗಿ ನನಗೂ ಏನು ಆಶೀರ್ವಾದ ಮಾಡ್ಕೊಂಬಂದಿದ್ದಾರೆ. ಈ ಕ್ಷೇತ್ರದ ನನ್ನ ಕಾರ್ಯಕರ್ತರು ಭಾಳ ಸದೃಢವಾಗಿದ್ದಾರೆ. ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸರ್, ಮತ್ತೊಂದು ಕಡೆ ನೀವು ಉದ್ಘಾಟನೆ ಮಾಡಿದಂಥ ಇದನ್ನು ಶಂಕುಸ್ಥಾಪನೆ ಮಾಡಿದ್ರಿ, ಆಟೋ ನಿಲ್ದಾಣ, ಅದನ್ನು ಎಲ್ಲ ಎತ್ತಂಗಡಿ ಮಾಡಿಸಿದ್ರು. ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ. ಅವರು ಇಲ್ಲೊಂದು ಆಟೋ ಡ್ರೈವರ್ಗಳಿಗೆ ನಿರ್ಮಾಣ ಮಾಡ್ತಕ್ಕಂಥ, ನೆರಳು ಕೊಡ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್, ಆಟೋ ಸ್ಟ್ಯಾಂಡ್ ಮಾಡಲಿಕ್ಕೆ ಹೋಗಿದ್ದನ್ನು ಏನು ಎತ್ತಿಸಿದ್ದಾರೆ, ಅವ್ರನ್ನ ಮುಂದೆ ಯಾವ ರೀತಿ ಎತ್ತಿಸ್ಬೇಕು ಭಗವಂತ ನೋಡ್ಕೊತಾನೆ. ಯಾರು ಎತ್ತಿಸಿದ್ದಾರೆ ಅವ್ರನ್ನ. ಇದು ಬಾಂಧವ್ಯಗಳ ಬೆಸುಗೆ,